ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾನಿಲ್ಲಿ ನಿಮಗೆ ಹಾಲನ್ನ ತೋರಿಸ್ತಾ ಇದ್ದೀನಿ. ತೋರಿಸೋದಕ್ಕೆ ಒಂದು ಕಾರಣ ಇದೆ. ನಮ್ಮ ಮನೆಯಲ್ಲಿ ನಮ್ಮ ಅಮ್ಮ ಹಾಲಿನ ಕೆನೆನ ತುಂಬ ಚೆನ್ನಾಗಿ ತೆಗೆಯೋ ಒಂದು ವಿಧಾನ ನನಗೆ ತುಂಬ ಇಷ್ಟ ಆಯಿತು. ಸೊ ಅದಕ್ಕೋಸ್ಕರ ಈ ವಿಡಿಯೋನ ಮಾಡಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೂ ಇದು ಈಸಿ ಅಂತ ಅನಿಸಿದ್ರೆ ನೀವು ಈ ಒಂದು ಟಿಪ್ಸ್ನ ಫಾಲೋ ಮಾಡ್ಬೋದು. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಓಕೆ, ವಿಡಿಯೋನ ಕಂಟಿನ್ಯೂ ಮಾಡೋಣ. ಫಸ್ಟು ನಾವು ಹಾಲಲ್ಲಿ ತುಂಬ ಕಸ ಇರುತ್ತೆ. ದನದ ಹಾಲಲ್ಲಿ ಅಂದರೆ ನಾವು ಕರಿಬೇಕಾದ್ರೆ ಕಸ ಎಲ್ಲ ಇರುತ್ತೆ ಅಲ್ವ. ಸೊ ಅದನ್ನ ಫಸ್ಟ್ ಸೋಸ್ಕೋಬೇಕು. ಸೋಸ್ಕೊಂಡ್ಮೇಲೆ ನೆಕ್ಸ್ಟ್ ಇದನ್ನು ಬಿಸಿ ಮಾಡೋದು ನಾವು ಗ್ಯಾಸ್ ಸ್ಟವ್ ಮೇಲೆ ಬಿಸಿ ಮಾಡಲ್ಲ. ಯಾಕಂತ ಹೇಳಿದ್ರೆ ಗ್ಯಾಸ್ ಸ್ಟವ್ ಮೇಲೆ ಬಿಸಿ ಮಾಡೋದ್ರಿಂದ ಹಾಲಿನ ಕೆನೆ ತುಂಬ ಚೆನ್ನಾಗಿ ಬರಲ್ಲ. ಇದನ್ನು ನಾನು ಕೂಡ ಟೆಸ್ಟ್ ಮಾಡಿದ್ದೀನಿ. ನಮ್ಮ ಮನೇಲಿ ಒಲೆಯಲ್ಲಿ ಈ ಥರ ಅನ್ನಕ್ಕೆ ಏನು ನೀರಿಟ್ಟಿರ್ತಾರೆ ಅಥವಾ ರೈಸ್ ಏನಾದ್ರು ಹಾಕಿದ್ರೂ ಪರವಾಗಿಲ್ಲ, ಅದರ ಮೇಲೆ ಅಮ್ಮ ಪಾತ್ರೆ ಇಟ್ಟು ಅದರಲ್ಲಿ ಹಾಲು ಹಾಕಿ ಕೆನೆನ ತೆಗಿತಾರೆ. ತುಂಬ ಚೆನ್ನಾಗಿ ಬರುತ್ತೆ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ಕೂಡ. ಅದೇ ನಾವು ಗ್ಯಾಸ್ ಸ್ಟವಲ್ಲಿ ಮಾಡಿದ್ರೆ ಹೇಗಿರುತ್ತೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ ನೋಡಿ. ಇದು ಗ್ಯಾಸಲ್ಲಿ ನಾವು ಸ್ಟವ್ ಮೇಲೆ ಬಿಸಿ ಮಾಡಿರೋದು. ಅದು ಅಷ್ಟು ನಮಗೆ ಇದರಲ್ಲಿ ಕೆನೆ ಸಿಗಲ್ಲ, ತುಂಬ ಕಮ್ಮಿ ಸಿಗುತ್ತೆ. ನಮ್ಮಮ್ಮ ಅದಕ್ಕೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಈ ಥರ ರೈಸ್ನ ಇಟ್ಟಾಗ ಅದರ ಮೇಲೆ ಇಟ್ಟು ಹಾಲನ್ನ ಬಿಸಿ ಮಾಡಿ ಈ ಥರ ಚೆನ್ನಾಗಿ ಕೆನೆನ ತೆಗಿತಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಇದು ಈ ಥರ ಒಲೆಯಲ್ಲಿ ಬಿಸಿ ಮಾಡಿ ತೆಗೆದಿರುವಂಥದ್ದು. ಸೊ ನನಗಂತೂ ಇದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಾಮೆಂಟ್ ಕೂಡ ಮಾಡ್ಬೋದು. ನಾನು ಎಷ್ಟೋ ಸಲ ಹಾಲನ್ನ ಸ್ಟವ್ ಮೇಲೆ ಇಟ್ಟು ಬಿಸಿ ಮಾಡ್ತಾಯಿದ್ದೆ. ಹಾಲಿನ ಕೆನೆ ಅಷ್ಟು ಚೆನ್ನಾಗಿ ಬರ್ತಾನೆ ಇರಲಿಲ್ಲ. ಆಮೇಲೆ ಗೊತ್ತಾಯಿತು ನಮ್ಮಮ್ಮ ಹೇಗೆ ಹಾಲಿನ ಕೆನೆ ಇಷ್ಟೊಂದು ತೆಗಿತಾರೆ ಅಂತ ಅಂದಾಗ ಈ ಟಿಪ್ಸ್ನ ಅವ್ರು ಫಾಲೋ ಮಾಡ್ತಾ ಇದ್ದಾರೆ ಅಂತ. ಸೊ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಲೈಕು, ಶೇರು, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಎಲ್ಲರಿಗೂ ಟಾಟಾ, ಟೇಕ್ ಕೇರ್, ಬಾಯ್, ಲವ್ ಯು ಆಲ್.